ನಮ್ಮ ಮತ್ತೋರು ಮಾನ ಮರ್ಯಾದೆ ಹಾಳಾಗ್ತಾ ಇದೆ. ಇದನ್ನ ನಾವು ಇಲ್ಲಿಗೆ ಬಿಡ್ಬಿಟ್ರೆ ನಾವು ಬದುಕೋದೇ ಕಷ್ಟ ಆಗ್ತದೆ. ನಮ್ಮ ಜನ ಮುಂಚಿನ ಪೀಳಿಗೆಯವರು ತಲೆ ಮಾಡೋದೇ ಕಷ್ಟ ಆಗೋಗುತ್ತೆ. 27ನೇ ತಾರೀಕು ಏನ್ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು, ಆ ಕಾರ್ಯಕ್ರಮಕ್ಕೆ ನಮ್ಮ ಏನ್ ಮುಸ್ಲಿಂ ಜನಾಂಗದವರು ಅದನ್ನ ಬೆಂಬಲಿಸ್ತೀವಿ. ಏನ್ ಬೇಕು ತನು ಮನ ಧನ ಅದೆಲ್ಲ ಆ ಎಲ್ಲಾ ಖರ್ಚು ವೆಚ್ಚವನ್ನ ನಾವು ಮುಸ್ಲಿಂ ಬಂದಾಗಲೇ ಒತ್ಕೊಳ್ತೀವಿ. ಯಾಕಂದ್ರೆ ನೀವು ನಮಗೋಸ್ಕರ ಮಾಡ್ತಾ ಇರೋದು, ಎಲ್ಲರೂ ಸೇರಿ ಮಾಡೋಣ. ಮದ್ದೂರು ಮಾನ ಮರ್ಯಾದೆ ಹರಾಜು ಹಾಕ್ತಿದ್ದಾರೆ. ಎಲ್ಲಿಗೆ ಬಿಟ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕುವುದೇ ಕಷ್ಟ. ಇದು ಅಂದು ಕಲ್ಲು ತೂರಾಟ ಘಟನೆ ನಡೆದಾಗ ತಪ್ಪೊಪ್ಪಿಕೊಂಡಿದ್ದಂತಹ ಮದ್ದೂರು ಮುಸ್ಲಿಂ ಮುಖಂಡರು ಆಡಿರೋ ಮಾತು. ಈ ಮುಸ್ಲಿಂ ಮುಖಂಡರ ಮಾತನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ಕೇಳಿಸಿಕೊಂಡು ಬನ್ನಿ. ಅದನ್ನೇ ಹಿಡ್ಕೊಂಡು ನಾವು ಬೇರೆ ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಇದು ಮಾಡಿ ನಮ್ಮ ಮತ್ತೋರು ಮಾನ ಮರ್ಯಾದೆ ಹಾಳಾಗ್ತಾ ಇದೆ. ಇದನ್ನ ನಾವು ಇಲ್ಲಿಗೆ ಬಿಡ್ಬಿಟ್ರೆ ನಾವು ಬದುಕೋದೇ ಕಷ್ಟ ಆಗ್ತದೆ. ನಮ್ಮ ಜನ ಮುಂಚಿನ ಪೀಳಿಗೆಯವರು ತಲೆ ಮಾಡೋದೇ ಕಷ್ಟ ಆಗೋಗುತ್ತೆ. ಅವ್ರಿಗೇನ್ ಕನ್ಸು ಕಾಣ್ತಾ ಇದಾರೆ ಆ ಕನ್ಸು ನನ್ಸಾದಂಗೆ ನನಗೆ ಈಗ ನಿನ್ನೆಯಿಂದ ಹಿಂಗ್ ಅನ್ನಿಸ್ತಾ ಇಲ್ಲ. ಮತ್ತೆ ಇರ್ಲಿಲ್ಲ, ಎಲ್ಲರೂ ಫೈಟ್ ಮಾಡ್ತೀವಿ, ನೀವೆಲ್ಲ ಇದ್ದೀರಿ, ನಮ್ ಜೊತೆ ಇದ್ದೀರಿ, ಈಗಲೂ ಇದ್ದೀರಿ. ಈಗ ಇಲ್ಲದೆ ಇರ್ತಾ ಇದ್ರೆ ನಮ್ಮ ಈ ಕಷ್ಟದ ಕಾಲದಲ್ಲಿ ನೀವೆಲ್ಲರೂ ಸೇರಿ ನಾವ್ ಯಾರು ನಿಮ್ಗೆ ಕರೀಲಿಲ್ಲ, ಅಟ್ಲೀಸ್ಟ್ ಮಾಡ್ರಿ ಅಂತ ನಾವು ಕೇಳಲಿಲ್ಲ. ನೀವೇ ಆಲೋಚನೆ ಮಾಡಿ ನಾವು ಕಷ್ಟ ಸುಖ ಭಾಗಿಯಾಗಿದ್ದೀರಿ. ಇದಕ್ಕೆ ನಾವು ಪೂರ್ಣ ಇಡೀ ಮುಸ್ಲಿಂ ಜನಾಂಗಕ್ಕೆ ನುಡಿಯಾಗಿರ್ತೀವಿ. 27ನೇ ತಾರೀಕು ಏನ್ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು, ಆ ಕಾರ್ಯಕ್ರಮಕ್ಕೆ ನಮ್ಮ ಏನ್ ಮುಸ್ಲಿಂ ಜನಾಂಗದವರು ಅದನ್ನ ಬೆಂಬಲಿಸ್ತೀವಿ. ಏನ್ ಬೇಕು ತನು ಮನ ಧನ. ಧನ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ದಡ ಮುಡ್ಬೇಕಾದ್ರೆ ಅದು ಧನನೂ ಬೇಕು. ಅದಕ್ಕೆ ಏನ್ ವಿಷಯ ಇರ್ತದೆ, ಖರ್ಚು ವೆಚ್ಚ ಮಾಡಿ ಏನಾದ್ರು ತಗೊಳಿದ್ರೆ, ಯಾಕೆ ಬ್ಯಾನರ್ ಮಾಡ್ಬೇಕಿರ್ತದೆ, ಒಂದು ಹ್ಯಾಂಡ್ ಮಾಡ್ಬೇಕಿರ್ತದೆ, ಹಂಚ್ಬೇಕಿರ್ತದೆ. ಅದೆಲ್ಲ ಆ ಎಲ್ಲಾ ಖರ್ಚು ವೆಚ್ಚವನ್ನ ನಾವು ಮುಸ್ಲಿಂ ಬಂದಾಗಲೇ ಒತ್ಕೊಳ್ತೀವಿ. ಯಾಕಂದ್ರೆ ನೀವು ನಮಗೋಸ್ಕರ ಮಾಡ್ತಾ ಇರೋದು. ಏನ್ ಫಿಕ್ಸ್ ಮಾಡ್ತೀವಿ ಅದಕ್ಕೆ ಎಲ್ಲರೂ ಸೇರಿ ಮಾಡೋಣ. ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆದ ಬಳಿಕ ಮದ್ದೂರು ಶಾಂತವಾಗಿದೆ. ಕಲ್ಲು ತೂರಿದ ಕಿಡಿಗೇಡಿಗಳು ಕಂಬಿ ಹಿಂದೆ ಕಾಲ ಕಳೆದಿದ್ದಾರೆ. ಈ ಮಧ್ಯೆ ಮದ್ದೂರಿನ ಮುಖಂಡರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಎಂದು ನಡೆಯದಂತಹ ಘಟನೆ ಮದ್ದೂರಿನಲ್ಲಿ ನಡೆದಿದೆ. ಮದ್ದೂರು ಮಾನ ಮರ್ಯಾದೆ ಹರಾಜು ಹಾಕ್ತಿದ್ದಾರೆ. ಇಲ್ಲಿಗೆ ಬಿಟ್ರೆ ನಾವು ಬದುಕೋದೇ ಕಷ್ಟ ಆಗತ್ತೆ ಅಂತ ಮುಸ್ಲಿಂ ಮುಖಂಡರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದ್ವೇಷ ಭಾವನೆ ಮುಂದುವರೆದ್ರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಮೊಮ್ಮಕ್ಕಳು ತಲೆ ಎತ್ತಿ ಬದುಕೋದೇ ಕಷ್ಟವಾಗುತ್ತೆ. ಹೀಗಾಗಿ ಇದೇ ಸೆಪ್ಟೆಂಬರ್ 22ಕ್ಕೆ ಮದ್ದೂರಿನಲ್ಲಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಮುಸ್ಲಿಂ ಸಮುದಾಯದಿಂದ ಸಂಪೂರ್ಣ ಬೆಂಬಲ ಇದೆ. ತನು ಮನ ಧನದ ಬೆಂಬಲ ನೀಡ್ತೇವೆ ಅಂತ ಮುಸ್ಲಿಂ ಮುಖಂಡರು ಘೋಷಿಸಿದ್ದಾರೆ. 27ನೇ ತಾರೀಕು ಏನ್ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು, ಆ ಕಾರ್ಯಕ್ರಮಕ್ಕೆ ನಮ್ಮ ಏನ್ ಮುಸ್ಲಿಂ ಜನಾಂಗದವರು ಅದನ್ನ ಬೆಂಬಲಿಸ್ತೀವಿ. ಏನ್ ಬೇಕು ತನು ಮನ ಧನ. ಧನ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ದಡ ಮುಡ್ಬೇಕಾದ್ರೆ ಅದು ಧನನೂ ಬೇಕು. ಸೆಪ್ಟೆಂಬರ್ 7ರ ರಾತ್ರಿ ನಡೆದಂತಹ ಕಲ್ಲು ತೂರಾಟಕ್ಕೆ ಮದ್ದೂರು ನಿಗಿ ಕೆಂಟವಾಗಿತ್ತು. ಇದಾದ ಬಳಿಕ ಹಿಂದೂ ಸಂಘಟನೆಯ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ಮೊದಲ ಬಾರಿ ಕೇಸರಿಯ ಪ್ರವಾಹ ಹಿಂದೂ ಸಂಘಟನೆಯ ಬಲ ಪ್ರದರ್ಶನಕ್ಕೆ ಮದ್ದೂರು ಸಾಕ್ಷಿಯಾಗಿದೆ. ಈ ರಾಜಕೀಯದ ದಾಳಿ ಪ್ರತಿದಾಳಿಯ ಮಧ್ಯೆ ಮುಸ್ಲಿಂ ಮುಖಂಡರು ಸೆಪ್ಟೆಂಬರ್ 22ಕ್ಕೆ ಹೋರಾಟವನ್ನ ಮಾಡೋಕೆ ಈಗ ಸಜ್ಜಾಗಿದ್ದಾರೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.